ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣ ಇವತ್ತು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ. ಕ್ವಾರಂಟೈನ್ ಸೆಲ್ನಲ್ಲಿರುವಂತಹ ಬಗ್ಗೆ ವರದಿ ಕೇಳಿರುವಂತಹ ಕೋರ್ಟ್ ಆದೇಶ ಪಾಲನೆ ಬಗ್ಗೆಯೂ ಕೂಡ ವರದಿ ಕೇಳಿತ್ತು ಕೋರ್ಟ್. ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಿಂದ ವರದಿ ಸಲ್ಲಿಕೆ. ಪ್ರಾಧಿಕಾರದ ವರದಿಯನ್ನ ಪರಿಶೀಲನೆ ನಡೆಸಲಿರುವಂತಹ ಕೋರ್ಟ್ ದೋಷಾರೋಪ ನಿಗದಿ ಬಗ್ಗೆಯೂ ಕೂಡ ಇವತ್ತು ತೀರ್ಮಾನ ಆಗಬಹುದಾದ ಸಾಧ್ಯತೆ ಇದೆ. ಜಡ್ಜ್ ಈರಪ್ಪಣ್ಣ ಪವಡಿ ನಾಯಕ್ ಅವರಿಂದ ಇಂದು ವಿಚಾರಣೆ ಇದೆ. ಸೊ ಹಾಗಾಗಿ ಇವತ್ತು ಕೋರ್ಟ್ನಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದು ಸಹಜವಾಗಿ ಇರುವಂತಹ ಪ್ರಶ್ನೆ ಮತ್ತು ಕುತೂಹಲ. ಇವತ್ತು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆಯನ್ನ ಮಾಡಲಾಗತ್ತೆ. ಕ್ವಾರಂಟೈನ್ ಸೆಲ್ನಲ್ಲಿರೋದ್ರ ಬಗ್ಗೆ ವರದಿ ಕೇಳಿತ್ತು ಕೋರ್ಟ್ ಆದೇಶ ಪಾಲನೆ ಮಾಡಿದ್ದೀರಾ ಆರ್ ಮಾಡಿಲ್ವಾ ಅದ್ರ ಬಗ್ಗೆಯೂ ಕೂಡ ವರದಿಯನ್ನ ಕೇಳಿತ್ತು ಕೋರ್ಟ್. ದರ್ಶನ್ ಯಾವ ಪರಿಸ್ಥಿತಿಯಲ್ಲಿ ಜೈಲಿನಲ್ಲಿ ಇದ್ದಾರೆ, ಹಾಸಿಗೆ ದಿಂಬು ಅಂತ ಕೇಳಿದ್ರು, ಅದನ್ನ ಕೊಡಿ ಅಂತ ಹೇಳಿದ್ರು, ಅದು ಕೊಟ್ಟಿದ್ದಾರಾ ಆರ್ ಕೊಟ್ಟಿಲ್ವಾ? ಯಾಕಂದ್ರೆ ದರ್ಶನ್ ಮತ್ತೊಮ್ಮೆ ಆರೋಪ ಮಾಡುದು ಕೋರ್ಟ್ ಹೇಳಿದ ಮೇಲೂ ಕೂಡ ನನಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ, ಹಾಗಾಗಿ ದಯವಿಟ್ಟು ನೀವೇ ಬಂದು ಪರಿಶೀಲನೆಯನ್ನ ಮಾಡಬೇಕು ಅಂತ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯನ್ನ ಕಳಿಸಲಾಗಿತ್ತು. ಅಲ್ಲಿ ವಾಸ್ತವ ಚಿತ್ರಣ ಏನಿದೆ, ದರ್ಶನ್ನ ಅವಸ್ಥೆ ಏನಾಗಿದೆ, ಯಾಕಂದರೆ ದರ್ಶನ್ ನನಗೆ ಓಡಾಡೋದಕ್ಕೆ ಜಾಗ ಇಲ್ಲ, ಕ್ವಾರಂಟೈನಲ್ಲಿ ಇಟ್ಬಿಟ್ಟಿದ್ದಾರೆ, ಫಂಗಸ್ ಆಗ್ತಾ ಇದೆ, ಸೂರ್ಯನ ಕಿರಣಗಳೇ ಬೀಳ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ, ಸ್ವಲ್ಪವೂ ಚೆನ್ನಾಗಿಲ್ಲ, ನನಗಲ್ಲಿರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಜೈಲಾಧಿಕಾರಿಗಳು ಟಾರ್ಗೆಟ್ ಮಾಡಿದ್ದಾರೇನೋ ಅನ್ನುವಂಥ ಅರ್ಥದಲ್ಲಿ ಅವರು ಮಾತನಾಡಿದರು. ಸೊ ಹಾಗಾಗಿ ಖುದ್ದಾಗಿ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ತಯಾರು ಮಾಡಿದ್ದಾರೆ. ಪ್ರಾಧಿಕಾರದ ವರದಿಯನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗುತ್ತೆ. ಆ ವರದಿಯನ್ನು ಕೋರ್ಟ್ ಪರಿಶೀಲನೆ ನಡೆಸಲಿದೆ. ಆ ವರದಿಯಲ್ಲಿ ಏನಾದರೂ ಜೈಲಾಧಿಕಾರಿಗಳು ಬೇಕು ಅಂತ ದರ್ಶನ್ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ, ಹೌದು ದರ್ಶನ್ ಹೇಳಿದ ಸತ್ಯ, ಅವರಿಗೇನು ವ್ಯವಸ್ಥೆ ಅನ್ನೋದೇ ಅಲ್ಲಿ ಇಲ್ಲ, ಬದುಕೋದಕ್ಕೆ ಹಿಂಸೆ ಆಗ್ತಾ ಇದೆ, ಫಂಗಸ್ ಆಗ್ತಾ ಇದೆ, ತುಂಬ ಕಠಿಣಾತಿ ಕಠಿಣ ರೀತಿಯಲ್ಲಿ ನೋಡ್ಕೊಳ್ಳಲಾಗ್ತಾ ಇದೆ, ಚಿತ್ರ ಹಿಂಸೆ ಅನ್ನಿಸ್ತಿದೆ, ಮಾನಸಿಕ ಹಿಂಸೆ ಅನ್ನಿಸ್ತಾ ಇದೆ, ಅನಾರೋಗ್ಯ ಕಾಡುತ್ತೆ, ಈ ಥರದ್ದೆಲ್ಲ ವರದಿಯನ್ನು ನೀಡಿದ್ರೆ ದರ್ಶನಿಗೆ ಪ್ಲಸ್ ಪಾಯಿಂಟ್ ಆಗತ್ತೆ, ಜೈಲಾಧಿಕಾರಿಗಳಿಗೆ ಹಿನ್ನಡೆ ಅಂತೂ ಆಗತ್ತೆ. ಆದರೆ ಜೈಲಾಧಿಕಾರಿಗಳು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ವರದಿ ಏನಾದರೂ ಕೊಟ್ಟರೆ ದರ್ಶನಿಗೆ ಅದು ಹಿನ್ನಡೆ ಆಗತ್ತೆ. ಈಗಾಗಲೇ ಬೆನ್ನು ನೋವು ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಈ ಹಿಂದೆ ಬೆನ್ನು ನೋವು ಅಂತಾನೇ ಹೇಳಿ ಜಾಮೀನನ್ನು ಪಡ್ಕೊಂಡಿದ್ರು, ಈಗ ಮತ್ತೊಮ್ಮೆ ಬೆನ್ನು ನೋವು ಅಂತಿದ್ದಾರೆ. ಅದರ ಜೊತೆಗೆ ನನಗೇನು ವ್ಯವಸ್ಥೆ ಇಲ್ಲ ಜೈಲಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದೀಗ ದೋಷಾರೋಪ ನಿಗದಿ ಬಗ್ಗೆಯೂ ಕೂಡ ಇವತ್ತು ತೀರ್ಮಾನ ಆಗಬಹುದಾದ ಸಾಧ್ಯತೆ ಇದೆ. ಜಡ್ಜ್ ಈರಪ್ಪಣ್ಣ ಪವಡಿ ನಾಯಕ್ ಅವರಿಂದ ಇವತ್ತು ವಿಚಾರಣೆ ಇದೆ.